40 ವರ್ಷ ಆಗೈತೆ ಅಣ್ಣ ತಮ್ಮರು ದೂರ ಆಗಿ. ಅಸಲು ಮರ್ತೋಗ್ಬಿಟ್ಟಾರ. ಮೋಶೆ ಹೋಗ್ಬಿಟ್ಟಾನ, ಎಲ್ಲಿಗೆ ಹೋಗ್ಬಿಟ್ಟಾನ, ಏನೋ ಆಗ್ಬಿಟ್ಟಾನ, ಬದುಕನ ಇಲ್ಲ ಅನ್ಕೊಂಬಿಟ್ಟಾರ. ಫ್ಯಾಮಿಲಿ ಎಲ್ಲರೂ ಅನ್ಕೊಂಬಿಟ್ಟಾರ. ಎಲ್ಲ ಕಳ್ಕೊಂಡಿದ್ದನ್ನ, ಮರೆತಿದ್ದನ್ನ, ದೂರ ಆಗಿದ್ದನ್ನ, ನಷ್ಟ ಆಗಿದ್ದನ್ನ ದೇವ್ರೇನು ಮಾಡೋಣ ಮತ್ತೆ ತಿರುಗಿ ಆಹಾರನಿಗೆ ಜೊತೆಪಡಿಸ. ಆಮೇಲೆ ಬಂದು ಫಸ್ಟ್ ಏನು ಮಾಡ್ತಾನ, ಮೋಶೆನ ಹಿಡ್ಕೊಂಡು ಮುದ್ದಿಡ್ತಾನ. ನೋಡ್ರಿ, ನಾವು ಏನು ನಷ್ಟ ಹೋಗಿವೋ, ಏನು ನಾವು ಕಳ್ಕೊಂಡಿವೋ, ನಷ್ಟ ಹೋಗಿ ಕಳ್ಕೊಂಡು ವರ್ಷಗಳಾಗವೇನೋ, ಅದು ಸಂತೋಷನಾಗಿರಲಿ, ಅನಾರೋಗ್ಯ ಆಗಿರಲಿ, ಎಷ್ಟು ಆರೋಗ್ಯವಾಗಿದ್ವಿ, ಎಷ್ಟು ಕೆಲಸ ಮಾಡ್ತಿದ್ವಿ, ಎಷ್ಟೆಲ್ಲ ಓಡಾಡ್ತಿದ್ವಿ. ಇವಾಗ ಅನಾರೋಗ್ಯ ಸಮಸ್ಯೆ ಅನ್ನೋದು ನಮ್ಮನ್ನು ಕಾಡಕತ್ತಲ್ಲ. ಆರೋಗ್ಯ ನಾವು ಕಳ್ಕೊಂಬಿಟ್ಟಿವಿ, ಆರೋಗ್ಯ ಇಲ್ಲ ಇವಾಗ ಅಂತೇಳಿ ನಾವು ಬಾಧೆ ಪಡ್ತಿದ್ರು ಕೂಡ ದೇವ್ರು ಹೇಳ್ತಾನೆ ಗೊತ್ತಾ, ಮತ್ತೆ ನಾನು ತಿರುಗಿ ನಿಮಗೆ ಅದನ್ನು ಕೊಡ್ತೀನಿ. ಇಲ್ಲ ಅದೇ ಕೊಟ್ಟಾನ ಅವ್ರಿಗೆ. ನಷ್ಟ ಹೋಗ್ಯಾರ, ತಮ್ಮನ್ನು ಕಳ್ಕೊಂಡ್ರು ಕೂಡ ಮತ್ತೆ 40 ವರ್ಷ ಆದರೂ ಕೂಡ ನಷ್ಟ ಹೋಗಿದ್ದನ್ನ ಕಳ್ಕೊಂಡಿದ್ದನ್ನ ಮತ್ತೆ ತಿರುಗಿ ಕೊಡ್ತಾರೆ. ನೀನು ಆರೋಗ್ಯ ಕಳ್ಕೊಂಡಿರ್ಬೋದು, ತಿರುಗಿ ಮತ್ತೆ ನಿನಗೆ ಆರೋಗ್ಯ ಕೊಡ್ತಾನೆ. ಎದಕ್ಕಂದರೆ ತನ್ನ ಕಾರ್ಯನ ಸಾಧಿಸಕ್ಕೆ. ಇವನ್ನ ಎದಕ್ಕೆ ಜೊತೆಪಡಿಸ್ತಾನೆ, ಎದಕ್ಕೆ ಕೊಡ್ತಾನೆ ಹೇಳು? ತನ್ನ ಒಂದು ಚಿತ್ತ ನೆರವೇರ್ಸಕ, ತನ್ನ ಒಂದು ಉದ್ದೇಶ ನೆರವೇರ್ಸಕ, ನಿನ್ನ ಜೀವಿತ ಪಟ್ಲ ದೇವ್ರ ಉದ್ದೇಶನ ನೆರವೇರ್ಸಕ ನೀನು ಏನು ಕಳ್ಕೊಂಡು ಅದು ಮತ್ತೆ ನಿನ್ನ ತಿರುಗಿ ಕೊಡ್ತಾನೆ. ಅನಾರೋಗ್ಯ ಆಗಿರಲಿ, ಭಾರಿ ಮಂದಿಗೆ ಇವಾಗ ಅನಾರೋಗ್ಯ ಸಮಸ್ಯೆನೇ ಕಾಡಕತ್ತದ. ವಯಸ್ಸಿನ ಹುಡುಗರು ಕೂಡ ಆರೋಗ್ಯ ಇಲ್ಲ, ಶಕ್ತಿ ಇಲ್ಲ, ಬಲ ಇಲ್ಲ. ಅವಾಗ ಎಷ್ಟು ವಯಸ್ಸಿನ ಹುಡುಗರು ಅಂದರೆ ನಿಮಗೇನು ವಯಸ್ಸಿನ ಹುಡುಗರು ಅಂತಿದ್ರು. ನಾವು ಮಾಡಿದಷ್ಟು ಕೆಲಸ ಕೂಡ ವಯಸ್ಸಿನ ಹುಡುಗರು ಮಾಡೋದಿಲ್ಲ ಇವಾಗ. ಎದಕ್ಕೆ ಹೇಳು? ಶಕ್ತಿ ಇಲ್ಲ, ಅನಾರೋಗ್ಯ ಸಮಸ್ಯೆಗಳು. ನೀ ಎಷ್ಟೇ ಅನಾರೋಗ್ಯ ಸಮಸ್ಯೆ ಇರಲಿ, ಖಚಿತವಾಗಿ ನಿನಗೆ ಮತ್ತೆ ತಿರುಗಿ ದೇವ್ರು ಕೊಡ್ತಾನೆ. ಎದಕ್ಕೆ ಕೊಡ್ತಾನೆ ಅಂದರೆ ನಿನ್ನ ಮೇಲೆ ದೇವ್ರ ಉದ್ದೇಶ ಆಯಿತು, ದೇವ್ರ ಪ್ರಣಾಳಿಕೆ ಆಯಿತು. ಅರ್ಥ ಆಯ್ತಾ? ಸಮಾಧಾನ ಇಲ್ಲ, ಸಮಾಧಾನ ಕೂಡ ಎಷ್ಟು ದಿನ ಆಯಿತು ಪ್ರಭು, ಸಂತೋಷವಾಗಿ ಆನಂದಕರವಾಗಿ ನಾವು ಮಕ್ಕಂಡು ನೆಮ್ಮದಿಯಾಗಿ ಮಕ್ಕಂಡು ಎಷ್ಟು ವರ್ಷಗಳಾಗವು, ಎಷ್ಟು ದಿನಗಳಾಗವು. ಯಾವಾಗಲೂ ಏನೋ ಒಂದು ಇವಾಗ ಇರ್ತಾವ, ಅವಾಗ ಆಗ್ತಾವ, ಇದಾಗ ಆಗ್ತೈತೆ, ಇವಾಗ ನಡೀತಾವ. ಈ ಒಂದು ಟೆನ್ಷನ್ನಲ್ಲೇ ಮಕ್ಕಂತೀವಿ. ಬಾಧೆ ಅನಿಸ್ತಿರ್ತದೆ. ಯಾವಾಗ ಇದ್ರಾಗಿದ್ದ ನಾವು ಬಿಡುಗಡೆ ಆಗ್ತೀವಿ, ಯಾವಾಗ ಇದ್ರಾಗಿದ್ದ ನಾವು ಹೊರಗೆ ಬರ್ತೀವಿ. ನೀನೇನು ಕಳ್ಕೊಂಡಿಯೋ, ನೀನೇನು ನೆಮ್ಮದಿ ಕಳ್ಕೊಂಡಿಯೋ, ಸಂತೋಷನ ಕಳ್ಕೊಂಡಿಯೋ, ಅವನ್ನೆಲ್ಲ ಮತ್ತೆ ದೇವರು ತಿರುಗಿ ಕೊಡ್ತಾನಂತ ನಮಗೆ ವಾಗ್ದಾನ ಮಾಡ್ತಾರೆ. ಆಮೇನ್. ಒಬ್ಬರಿಗೆ ವಿಶ್ವಾಸನೆ ಕಳ್ಕೊಂಬಿಟ್ಟಿರ್ತಾರೆ. ಪ್ರಾರ್ಥನೆ ಮಾಡ್ತಿರ್ತೀವಿ, ನಂಬಿಡ್ತೀವಿ, ಬಟ್ ಕೆಲವೊಂದು ಟೈಮ್ನಲ್ಲಿ ಪರಿಸ್ಥಿತಿಗಳು ಇನ್ನೂ ವ್ಯತಿರೇಕವಾಗಿ ಬಂದಾಗ ಏನಾಗ್ತದೆ ಗೊತ್ತಾ, ವಿಶ್ವಾಸನ ಕಳ್ಕೊಂತೀವಿ. ಫಸ್ಟಿಗಿರುವಂಥ ವಿಶ್ವಾಸವು ಇವಾಗಿರೋದಿಲ್ಲ. ಫಸ್ಟಿಗೆ ಎಷ್ಟೋ ವಿಶ್ವಾಸ ಇರ್ತದೆ, ಫಸ್ಟಿಗೆ ಎಷ್ಟೋ ಬಲ ಇರ್ತದೆ, ನಂಬಿಕೆ ಇರ್ತದೆ, ಶಕ್ತಿ ಇರ್ತದೆ, ಬಲ ಹೊಂದಿರ್ತೀವಿ. ಒಂದು ಟೈಮ್ ನಾವು ವಿಶ್ವಾಸ ಕಳ್ಕೊಂತೀವಿ. ಅವಾಗಿರೋ ವಿಶ್ವಾಸ ನಮಗೆ ಬರಬಲ್ದಲ್ಲ. ಅವಾಗಿರೋ ವಿಶ್ವಾಸ ನಾವು ನಮ್ಮ ಜೀವನದಲ್ಲಿ ನಾವು ತಣ್ಕನ್ವಲ್ವಲ್ಲ, ಎಷ್ಟೋ ಸಲ ಅನ್ಕೊಂತಿರ್ತೀವಿ. ಕೆಲವೊಂದು ಟೈಮ್ನಲ್ಲಿ ನಾವು ಎಷ್ಟೇ ಬಲವಂತರಾದರೂ ಕೂಡ, ಎಷ್ಟು ಬಲವಾಗಿದ್ದರೂ ಕೂಡ ಕೆಲವೊಂದು ಸಿಚುವೇಶನ್ಗಳು, ಕೆಲವೊಂದು ಸಂದರ್ಭಗಳು ನಮ್ಮನ್ನು ಬಲಹೀನಪಡಿಸ್ತವೆ. ಅವ ನಮ್ಗೆ ಏನು ಅನ್ಸುತ್ತೆ ಹೇಳು? ಭಯ ಆಗ್ತದೆ. ಏನು ಪ್ರಭುವ, ಎಷ್ಟು ವಿಶ್ವಾಸದಲ್ಲಿ ಬರಬೇಕಂತ ನೋಡ್ತೀವಿ, ಅಷ್ಟೇ ನಮ್ಮನ್ನು ಬಲಹೀನಪಡಿಸ್ತಿರ್ತದೆ, ಅಷ್ಟೇ ನಮಗೆ ಭಯ ಬರ್ತಿರ್ತದೆ. ಅರೆ ಎಷ್ಟು ವಿಶ್ವಾಸದಲ್ಲಿ ಇದ್ದಲ್ಲ ನಾನು. ಅರೆ ಯೌವನಸ್ಥಳಿದ್ದಾಗ, ಚಿಕ್ಕವಳಾಗಿದ್ದಾಗ ದೇವ್ರ ತಲೆ ಕನೆಕ್ಟ್ ಆಗಿ, ದೇವ್ರ ತಲೆ ನಾನು ಸನ್ನಿಹಿತಳಾಗಿ, ಎಷ್ಟು ವಿಶ್ವಾಸಲಿದ್ದ ನಾನು ದೇವ್ರ ತಲೆ ನಾನು ನಡೀತಿದ್ದಲ್ಲ, ಎಷ್ಟು ವಿಶ್ವಾಸಲಿದ್ದ ನಾನು ದೇವ್ರ ತಲೆ ನಾನು ಜೀವಿಸ್ತಿದ್ದಲ್ಲ. ಆ ವಿಶ್ವಾಸ ಇವಾಗ ಇಲ್ಲಲ್ಲ. ಆ ವಿಶ್ವಾಸನ ಇವಾಗ ಕಳ್ಕೊಂಡ್ಬಿಟ್ಟಿವಲ್ಲ. ಅಂದರೆ ನೀನು ವಿಶ್ವಾಸನ ಕಳ್ಕೊಂಡು ವರ್ಷಗಳಾಗಿರ್ಬೋದು. ಆ ವಿಶ್ವಾಸನ ಮತ್ತೆ ನಾನು ತಿರುಗಿ ನಿನಗೆ ಕೊಡ್ತೀನಿ ಅಂತ ದೇವ್ರ ವಾಗ್ದಾನ. ಆಮೇನ್. ನಂಬಿಗಸ್ತನತ ಪ್ರತಿಯೊಂದು ವಿಷಯನ ಅಂಶನ ಗಮನಿಸ್ತಾನತ. ನಾವು ಯಾವ್ದ್ರಲ್ಲಿ ಬಾಧೆ ಬೀಳ್ತಾ ಇದೀವೋ, ಎಲ್ಲಿ ನಾವು ಕೃಂಗ್ತಾ ಇದೀವೋ, ಎಲ್ಲಿ ನಾವು ಬಲಹೀನರಾಗ್ತಾ ಇದೀವೋ, ಎಲ್ಲವನ್ನು ಪರಿಶೀಲಿಸ್ತಾರೆ. ಕೆಲವೊಂದು ಟೈಮ್ನಲ್ಲಿ ಈ ಆತಂಕಗಳು, ಈ ಶ್ರಮಗಳು ಬಂದಾಗ ನಮ್ಗೆ ಏನು ಅನಿಸ್ಬಿಡ್ತದೆ ಅಂದರೆ, ಯಾರ್ದ ಕಲಿಯೋಕೆ ಇಷ್ಟ ಬರೋದಿಲ್ಲ, ಯಾರ್ದ ಮಾತಾಡೋಕೆ ಇಷ್ಟ ಬರೋದಿಲ್ಲ. 4 ಜನ ಮಾತಾಡ್ತಿದ್ರು ಕೂಡ 4 ಜನ ಮಧ್ಯದಲ್ಲೇ ಇರ್ತೀವಿ ತಪ್ಪ, ನಮ್ಮ ಆಲೋಚನೆಗಳು ಎಲ್ಲ ಇರ್ತವೆ. ಹೌದಾ? ನಿಮ್ಗೆ ಆಗತ್ತಿಲ್ಲ ಅನುಭವ ಇದು? 4 ಜನ ಮಧ್ಯದಲ್ಲೇ ಇರ್ತೀವಿ, 4 ಜನ ಮಾತಾಡ್ತಾನೆ ಇರ್ತಾರ, ಆದರೂ ಕೂಡ ನಮಗೆ ನಾವೇನೋ ಒಬ್ಬಂಟಿ ಅನ್ನಿಸ್ತಿರ್ತದೆ, ನಾನು ಏಕಾಂತ ಅನ್ನಿಸ್ತಿರ್ತದೆ. ಇನ್ನೊಂದೇನು ಗೊತ್ತಾ, ನಾವು ಏಕಾಂತವಾಗಿ ಇರೋಕ್ಕೆ ಇಷ್ಟಪಡ್ತದೆ, ಯಾರ ತಗ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಯಾರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಎದಕ್ಕಂದರೆ ಆ ಒಂಟರಿತನ ನಮ್ಮನ್ನು ಹೆಚ್ಚು ಕಾಡ್ತಿರ್ತದೆ. ಈ ಲೋಕದಲ್ಲಿ ಭಯಂಕರವಾದ ರೋಗ ಯಾವುದೇನೈತೆ ಅಂದರೆ ಇದೆ. ಎಲ್ಲ ಕ್ಯಾನ್ಸರ್ಗಿನ್ನ ಡೇಂಜರ್ ಇದು.
ಯಾಕಂದರೆ ನಮ್ಮನ್ನ ಒಂಟರಿತನ ನಮ್ಮನ್ನ ಕೃಂಗಿಸ್ತಿರ್ತದೆ ಅನ್ಬೋದು, ಬಲಹೀನ ಪರಿಸ್ಥಿತಿ. ಒಬ್ಬ ವ್ಯಕ್ತಿ ತಲೆ ಅರೆ 4 ಜನ ಮಧ್ಯದಲ್ಲಿ ನಾವು ನಿಂತ್ಕೊಂಡು 4 ಜನ ಮಧ್ಯದಲ್ಲಿ ನಾವು ಸರಿಯಾಗಿ ನಾವು ಆನಂದ, ಅವ್ರು ಎಷ್ಟು ಆನಂದ ಪಡ್ತಾರೆ ನಾವು ಆನಂದ ಪಡ್ತಿಲ್ಲ ಅಂದ್ರೆ ಅರ್ಥ ಏನು ಹೇಳು? ನಾವು ಒಬ್ಬರೇ ಕುಂತು ಅವ್ರ ತಲ್ಲಿದ್ರು ಕೂಡ ನಾವು ಚಿಂತೆ ಮಾಡ್ತೀವಿ. 4 ಜನ ಮಧ್ಯದಲ್ಲಿದ್ರು ಕೂಡ ನಾವು ಚಿಂತೆ ಮಾಡ್ತಿರ್ತೀವಿ. 4 ಜನ ಮಧ್ಯದಲ್ಲಿದ್ರು ಕೂಡ ನಾವು ಆಲೋಚನೆ ಮಾಡ್ತಿರ್ತೀವಿ. ಏನು ನನ್ನ ಜೀವಿತ, ಹಿಂಗ ಏನಾಗ್ತೈತಿ, ಏನಿಲ್ಲ, ಮಕ್ಕಳ ಭವಿಷ್ಯತ್ತೇನು, ಏನಾಗ್ತವೆ ಇವು ಎಲ್ಲ, ನಾವು ಅವಮಾನ ಆಗ್ತೀವ, ಎಲ್ಲ ನಿಂದೆ ಗುರಿ ಆಗ್ತೀವ, ದೇವ್ರು ನಮ್ಮನ್ನ ಇದ್ರಾಗಿದ್ದ ಗಡ್ಡಿಗೆ ತರ್ತಾನ, ಇವೆಲ್ಲ ಸೇವೆ ಡೆವಲಪ್ ಆಗ್ತದ. ಈ ಸೇವೆ ಏನಾಗ್ತದೆ ಅಂದರೆ ಕಟ್ತೀವ. ಅವಾಗ ಏನಾಗ್ತಿದ್ರು 4 ಜನ ಮಾತಾಡ್ತಿದ್ರು ಕೂಡ ನಮಗೆ ಅದು ಕಾಯಿಲೆ ಬರೋದಿಲ್ಲ. ಇದೇ ಕಾಯಿಲೆ ಇರುತ್ತೆ ನಮಗೆ. ಏನು ಪ್ರಭುವ, ಹೆಂಗ್ ದೇವ ಇದ್ರಾಗಿದ್ದು ಯಾವಾಗ ದೇವ ನಾವು ಹೊರಗೆ ಬರೋದು, ಯಾವಾಗ ದೇವ ನಮಗೆ ಒಳ್ಳೆ ದಿನಗಳು ನಾವು ನೋಡೋದು, ಆನಂದಕರವಾಗಿ ನಾವು ಸಂತೋಷಕರವಾಗಿ ನಿನ್ನ ಆರಾಧಿಸೋದು ಯಾವಾಗಯ್ಯ? ಈ ಒಂಟರಿ ನಮ್ಮನ್ನು ಬಾಧೆ ಬೆಳೆಸ್ತಿರ್ತದೆ. ದೇವ್ರು ಏನಂತ ಹೇಳ್ತೇನೆ, ನಾನು ಎದಿನಯ್ಯ, ಕಳ್ಕೊಂಡಿದ್ದೆಲ್ಲ ಕೊಡ್ತೀನಿ ನಿನಗೆ, ನೀನು ಏನೇನು ಕಳ್ಕೊಂಡು ಎಲ್ಲ ಕೊಡ್ತೀನಿ, ನಾನು ನಿನಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾನ ದೇವರು. ಬಟ್ ನಾವೇನು ಮಾಡ್ತೀವಿ ಹೇಳು? ಆತ ನಮ್ಮ ಜೊತೆಗೆ ಅದಾನ, ಆದ್ರೂ ಕೂಡ ನಾವು ಅದೇ ಬಾಧನಾಗ ಹೋಗ್ಬೇಕು. ಒಬ್ಬ ಮುದುಕಿ ಒಂದು ಊರಿನಾಗ ಹೋಗ್ಬೇಕಂತೇಳಿ ಒಂದು ಪುಟ್ಟಿ ತಗೊಂಡೋಗಿ, ಬೇಸು ವಜ ಇರೋ ಪುಟ್ಟಿನ ತಗೊಂಡೋಗಿ ನಡ್ಕೊಂತ ಹೋಗ್ತಿರ್ತಾಳೆ. ಊರು ಹೊರಗಿದ್ದ ಒಬ್ಬ ವ್ಯಕ್ತಿ ಒಳಗಾಗಿದ್ದ ಟ್ರ್ಯಾಕ್ಟರ್ ತಗೊಂಡು ಊರೊಳಗೆ ಹೋಗ್ತಿರ್ತಾನಂತ. ಅವಾಗ ಮುದುಕಿ ನೋಡ್ತಾನಂತ. ನೋಡಿ ಮುದುಕಿ ಪಾಪ ಎಷ್ಟು ವಜ ಹೊತ್ಕೊಂಡು ಹೋಗ್ತಾಳ ಊರೊಳಗೆ. ಊರು ನೋಡಿದ್ರೆ ಇನ್ನೊಂದು 2 ಕಿಲೋಮೀಟ್ರ್ ಐತೆ, ಅಷ್ಟು ದೂರ ಎಲ್ಲಿ ನಡೀತಾಳೆ ಮುದುಕಿದ್ರೆ. ಅವಾಗ ಹೇಳ್ತಾಳೆ, ಏನಮ್ಮ ಬಾ, ನಾನು ಎಕ್ಸ್ಕೊಂಡು ಊರಾಗ ಹೋಗ್ತಾಯಿದ್ದೀನಿ, ಅದಕ್ಕೆ ನೀನು ಅಷ್ಟು ದೂರವರೆಗೆ ನಡ್ಕೊಂಡು ಹೋಗ್ತಾ ಅಷ್ಟು ವಜನ ಎತ್ಕೊಂಡು ಅಂತೇಳಿ ಟ್ರ್ಯಾಕ್ಟರ್ನ ಎಕ್ಕಿಸ್ತಾನ. ಆಗ ಎಕ್ಕಿಸಿದ್ರು ಕೂಡ ಪುಟ್ಟಿನ ತಲೆ ಮೇಲೆ ಇಟ್ಕೊಂಡೆ ಕೂತ್ಕೊಂತಾಳಂತ. ಇವಾಗ ಅದು ಎಕ್ಸಿರೋದು ಎದಕ್ಕ? ನೀನು ವಜ ಆದದ್ದಮ್ಮ, ನೀನು ವಜನ ಓರ್ಬೇಡ, ನಾನು ಟ್ರ್ಯಾಕ್ಟ್ರಿ ತಂದೀನಿ, ಟ್ರ್ಯಾಕ್ಟ್ರಿನಾಗ ಇಟ್ಕೊಂಡು ನೀನು ಬೇಸ್ ಆರಾಮ್ಸೆ ಕುತ್ಕ ಅಂತೇಳಿ ಹೇಳಿದಾಗ, ಈಗ ಟ್ರ್ಯಾಕ್ಟ್ರಿನಾಗ ಕುತ್ಕೊಂಡ್ರು ಕೂಡ ಪುಟ್ಟಿನ ತಲೆ ಮೇಲೆ ಇಟ್ಕೊಂಡೆ ಓರಿ ಕುತ್ಕೊಂತಾಳ. ಎಷ್ಟು ಅಜ್ಞಾನ ನೋಡ್ರಿ. ದೇವರು ನಮ್ಮ ಜೊತೆಗೆ ಅದನ್ನ, ದೇವರು ನಮ್ಮ ಪಕ್ಷ ಅದನ್ನ. ನಾನು ಇದೀನಿ, ನೀನು ಭಯಪಡಬೇಡ, ನೀನು ಟೆನ್ಷನ್ ಬೀಳ್ಬೇಡ, ನೀನು ಸಮಸ್ತ ಎಲ್ಲ ಭಾರ ನನ್ನ ಮೇಲೆ ಹಾಕು, ನೀನು ಸಮಾಧಾನ ಆಗಿರು ಅಂತೇಳಿ ದೇವ್ರು ನಮ್ಗೆ ಹೇಳಿದ್ರೆ, ನಾವು ದೇವ್ರದಲ್ಲಿ ಬಂದು ಕೂಡ ಆ ಭಾರ ನಾವೇ ಹೊರ್ತೀವಿ, ನಾವೇ ಟೆನ್ಷನ್ ಬೀಳ್ತೀವಿ. ಅರೆ ದೇವ್ರು ನಮ್ಗೆ ಹೇಳ್ತಾನಲ್ಲ, ನಿನ್ನ ಭಾರ ಎಲ್ಲ ನನ್ನ ಮೇಲೆ ಹಾಕ ಅಂತ ಹೇಳ್ತಾನಲ್ಲ, ನೀನು ನಿಶ್ಚಿಂತವಾಗಿ ನಿನ್ನ ಮಕ್ಕ ಅಂತ ಹೇಳ್ತಾನಲ್ಲ, ಅಷ್ಟು ವಾಗ್ದಾನ ಮಾಡಿರೋ ನಂಬಿಗಸ್ತನಲ್ಲ. ಮಾತು ಕೊಟ್ಟು ಮಾತು ತಪ್ತಾನ, ಮಾತು ಕೊಟ್ಟಿರೋ ಮನುಷ್ಯನ, ಮಾತು ಕೊಟ್ಟಿರೋ ಯಾರನ್ನ ಸ್ನೇಹಿತನನ್ನ ಮಾತು ಕೊಟ್ಟು ಮಾತು ತಪ್ತಾನ. ಒಂದು ರಾಜಕೀಯ ವ್ಯಕ್ತಿಗಳು ಒಂದು MLA ತಗೋಗಿ, ಇವತ್ತು MLA ಸರಿ ನಾನು ಮಾಡ್ತೀನಿ ಹೋಗ ಅಂತೇಳಿ ನಾಳೆ ಮಾಡ್ದಂಗೆ ಇರ್ಬೋದು. ಆದರೆ ದೇವ್ರು ಮಾತು ತಪ್ತಾನ? ಮಾತು ತಪ್ಪೋದಿಲ್ಲಲ್ಲ. ಮತ್ತು ಅಷ್ಟು ವಾಗ್ದಾನ ಮಾಡಿರೋನು, ಅಷ್ಟು ನಂಬಿಗಸ್ತನು ನಮಗೆ, ನೀನು ನಾಳೆ ಚಿಂತೆ ಎದಕ್ಕೆ ಮಾಡ್ತಿ? ಇವತ್ತು ಚಿಂತೆ ಇವತ್ತು ನಿನಗೆ ಸಾಕು, ನೀನು ಆರಾಮ್ಸೆ ಇರು, ನಿನ್ನ ಸಮಸ್ಯೆಗಳು ಎಲ್ಲ ನನಗೆ ಗೊತ್ತು. ಅದಕ್ಕೆ ಹೇಳ್ತಾನೆ, ಆಹಾರನು ಚೆನ್ನಾಗಿ ಮಾತಾಡ್ತಾನೆ, ನನಗೆ ಗೊತ್ತು, ಪ್ರತಿದಿನ ಗೊತ್ತು. ಅದೀಗ ನೀನು ಬಾಧೆ ಬೀಳ್ತಿರೋದು ಗೊತ್ತು, ನೀನು ದುಃಖ ಪಡ್ತಿರೋದು ಗೊತ್ತು, ನೀನು ಏನು ಸಮಸ್ಯೆ ಎದುರಿಸ್ತಿದೆಯೋ ಪ್ರತಿಯೊಂದು ದೇವ್ರು ನೋಡ್ದಾನ. ಆತ ಚುನ್ನ ದೇವ್ರು. ಆಮೇನ್. ಅದಕ್ಕೆ ಮರಗಾಗಿದ್ದೇನಿಲ್ಲ, ಏನಾಯ್ತಾ ನನಗೆ ಮರಗಾಗಿದ್ದೇನು ಆಯ್ತಾ ಅಂತ ಹೇಳ್ತಾನ. ಏನಿಲ್ಲ ಅದಕ್ಕೆ ಮರಗಾಗಿರೋದು. ಸಮಸ್ತನ ಪರಿಶೀಲಿಸ್ತಾನ. ನಾವು ಪಡ್ತಿರೋ ಪ್ರತಿ ದುಃಖ ನೋಡ್ತಾನ, ನಾವು ಎದುರಿಸ್ತಿರೋ ಪ್ರತಿ ಶ್ರಮ ನೋಡ್ತಾನ. ಅದು ನಮಗೊಂದು ವಾಗ್ದಾನ ಮಾಡ್ತಾನೆ, ಏನು ಗೊತ್ತಾ? ನಿನ್ನ ಭಾರ ಎಲ್ಲ ನನ್ನ ಮೇಲೆ ಹಾಕು, ನೀನು ನಿಶ್ಚಿಂತವಾಗಿರು. ಮೋಶೆ, ನೀನು ನಿಂತ್ಕೊಂಡು ಮೌನವಾಗಿ ನಿಂತ್ಕೊಂಡು ನೋಡಿ ನಾನು ಮಾಡೋ ಕಾರ್ಯಗಳು ಅಂತ ಹೇಳ್ತಾರೆ. ಆಮೇಲೆ ನಾವು ಆ ರೀತಿ ಎದುರು ನೋಡ್ಬೇಕಲ್ಲ. ಚಿಂತೆ ಎಲ್ಲ ದೇವ್ರ ಮೇಲೆ ಹಾಕಿ, ದೇವ್ರು ನನ್ನ ಪಕ್ಷ ಯುದ್ಧ ಮಾಡ್ತಾನ, ಪ್ರತಿಯೊಂದರಿಂದ ದೇವ್ರು ನನ್ನ ಬಿಡಿಸ್ತಾನ, ತನ್ನ ನಾಮಗೆ ಮಹಿಮಕರವಾಗಿ ನನ್ನ ತಲೆಯಾಗಿ ದೇವ್ರು ನಿಂದಿರ್ಸ್ತಾನೆ. ಆಮೇಲೆ ಆ ವಿಶ್ವಾಸಲಿದ್ದ ನಾವು ಎದುರು ನೋಡ್ಬೇಕು, ಆ ವಿಶ್ವಾಸಲಿದ್ದ ನಾವು ನಡಿಬೇಕು. ಅವಾಗ ನಾವು ಏನೇನು ಕಳ್ಕೊಂಡಿರ್ತೀವೋ ಅವನ್ನೆಲ್ಲ ತಿರುಗಿ ನಮಗೆ ಕೊಡ್ತಾನೆ. ನಮ್ಮ ಟೈಮ್ನ ಆತ್ಮೀಯ ಜೀವಿತನೂ ಕೂಡ ಕಳ್ಕೊಂತೀವಿ ಗೊತ್ತಾ? ಈ ಶ್ರಮಗಳು ಇವೇ ನಮ್ಮನ್ನು ಆತ್ಮೀಯ ಜೀವಿತದಲ್ಲಿದ್ದ ಹಿಂದೆ ಹೇಳೋದು. ನಮಗೆ ಬೇಸ್ ಓದ್ತಿರ್ತೀವಿ, ಬೇಸ್ ದೇವ್ರಿಗೆ ಹತ್ತಿರ ಆಗ್ಬೇಕು, ಬೇಸ್ ದೇವ್ರಿಗೆ ಕನೆಕ್ಟ್ ಆಗ್ಬೇಕು, ದೇವ್ರಿಗೆ ಸನಿತರಾಗಬೇಕು, ಆತನಲ್ಲಿ ಪರವಶಿಸ್ಬೇಕು ಅಂತೇಳಿ ಎಷ್ಟು ಆಸೆ ಪಟ್ಟು ನಾವು ದೇವ್ರ ತಲೆ ಮುಂದೆ ಹೋಗ್ತಿರ್ತೀವಿ. ಈ ಸಮಸ್ಯೆಗಳು ಏನು ಮಾಡ್ತಾ ಗೊತ್ತಾ? ನಮ್ಮನ್ನು ಬಲಹೀನ ಪರಿಸ್ಥಿತಿ. ಎಷ್ಟು ಕನೆಕ್ಟ್ ಆಗ್ಬೇಕಂತೇಳಿ ನೋಡ್ತೇನೆ, ಎಷ್ಟು ದೇವ್ರಿಗೆ ಸನ್ನಿತಳ ಆಗ್ಬೇಕಂತ ನೋಡ್ತೇನೆ, ಸನ್ನಿತನಾಗ್ಬೇಕಂತ ನೋಡ್ತೇನೆ. ಆತ್ಮೀಯ ಜೀವಿತದಲ್ಲಿ ಇನ್ನೊಂದು ಮೆಟ್ಟಿಗೆ ಬರಬೇಕಂತ ಆಶಿಸ್ತಾ ಇದ್ದೀನಿ. ಆದರೆ ಆ ಮೆಟ್ಟಿಗೆ ನಾನು ಸೇರೋಕ್ಕಾಗ್ತಿಲ್ಲಲ್ಲ.
ಎದಕ್ಕೆ ಸೇರೋಕ್ಕಾಗ್ತಿಲ್ಲ? ಆತ್ಮೀಯ ಬಲಹೀನತೆ ನಮ್ಮನ್ನು ಬಲಹೀನಪಡಿಸ್ತಿರ್ತವೆ. ಶ್ರಮಗಳು, ಆತಂಕಗಳು, ನಾವು ಎದುರಿಸ್ತಿರೋ ಶೋಧನೆಗಳು ನಮ್ಮನ್ನು ಹಿಂದಕ್ಕೆ ಎಳಿತಿರ್ತವೆ. ನೀನು ಆ ಸ್ಥಿತಿನಲ್ಲಿ ಇದೆಯೇನು? ಆ ಆತ್ಮೀಯ ಬಲಹೀನತೆಯಲ್ಲಿ ನೀನು ಹೋರಾಡ್ತಿದೆಯೇನು? ದೇವ್ರು ಏನು ಹೇಳ್ತಾನೆ ಗೊತ್ತಾ? ನಿನ್ನ ಮತ್ತೆ ನಾನು ಎಷ್ಟು ನೀನು ಕನೆಕ್ಟ್ ಆಗಿದೆ ಅದಕ್ಕಿಂತ 100ರಷ್ಟು ಮತ್ತೆ ನಾನು ನನಗೆ ಸಣಿತಳಾಗಂಗೆ ನಾನು ಮಾಡ್ತೀನಿ ಅಂತ ವಾಗ್ದಾನ ಮಾಡ್ತೀನಿ. ಆಮೇಲೆ ತಿರುಗಿ ನಾನು ಕೊಡ್ತೀನಿ. ನೀನು ಏನೇನು ಕಳ್ಕೊಂಡಿಯೋ ಅವನ್ನೆಲ್ಲ ಮತ್ತೆ ನಾನು ತಿರುಗಿ ಕೊಡ್ತೀನಿ. ಕೆಲವೊಂದು ಟೈಮ್ನಲ್ಲಿ ನಾವು ಎಷ್ಟು ಸಂತೋಷವಾಗಿದ್ದೀವಿ ಗೊತ್ತಾ? ಒಂದು ಟೈಮಲ್ಲಿ ಎಲ್ಲರೂ ಕಲ್ತು ಮಾಡಿ ಸಂತೋಷವಾಗಿತ್ತು. ಇವಾಗ ಆಯ್ತು ಅದು ಕಳ್ಕೊಂಬಿಟ್ಟಿವಿ, ಅವು ಕೂಡ ಕೊಡ್ತಾನೆ ದೇವ್ರು ತಿರುಗಿ. ಆಮೇನ್, ಹಲ್ಲೆಲೂಯಾ. ಅದು ದೇವ್ರು ನಮಗೆ ಮಾಡ್ತಿರೋಂಥ ವಾಗ್ದಾನ. ಯಾವಾಗಲೂ ನಾವು ದೇವ್ರ ತಾಗಲೇ ಆ ರೀತಿ ನಡಿಬೇಕು, ಆ ರೀತಿ ವಿಶ್ವಾಸ ಇಟ್ಟು ನಡಿಬೇಕು.